ಯಾರೋ ನಮ್ಮ ಬಸವ ಶಾಸ್ತ್ರಿಗಳು ಬಂದು ಯಪ್ಪ ದಿನ ಪುರಾಣ ಕೇಳಿ ನನಗೆ ಭಾರಿ ಸೂರ ದೀವ್ರ ಗಂಡ ಮಾಡ್ಕೋಬೇಕಂತ ಮಾಡೀನಿ ಮತ್ತು ಹ್ಯಾಂಗ ಮಾಡಲಿ ನೋಡುವ ನಿನ್ನ ಗಂಡ ಏನು ಮಾಡ್ತಾನ ನನ್ನ ಗಾಡಿನೇ ಬರ್ತಿದ್ರು ನಂಗೆ ಗಾಡಿ ಕಟ್ಲಕ್ಕೆ ಹೋಗ್ತದ ಕಲ್ಲು ಕಟ್ತದ ಆ ಕಡೆ ಹೋಗ್ತದ ಭಾರಿ ಸೂರು ಮಾಡ್ಕೋಬೇಕಂತ ಮಾಡಿ ನಾನು ಆಯಿತು ನೋಡವ ಸೂರು ಮಾಡ್ಕೋಬೇಕಾಗಿತ್ತಂದ್ರೆ ನಿನ್ನ ಗಂಡನ ಚಲೋ ಅಂತೀನಿ ಮತ್ತು ಅಷ್ಟು ಮೀರಿ ಸೂರು ಮಾಡ್ಕೋಬೇಕಂದ್ರೆ ಸೂರ್ಯನ ಮಾಡ್ಕೊ ಹೋಗಂದ್ರೆ ಅವ್ರು ಶಾಸ್ತ್ರಿಗಳು ಸೂರ್ಯನ ಮಾಡ್ಕೊಂಡು ಹೋಗಿ ಅಂದ್ಕೊಳ್ಳಿ ಬಂದಿದ್ದು ಸೂರ್ಯನ ಬಳಿ ಬಂದು ಸೂರ್ಯ ಕೇಳಿದ್ರು ನಾನು ಹಿಂಗೆ ಸಾವಳಿ ಗ್ರಾಮದಾಗ ಪುರಾಣ ಹಚ್ಚಿದ್ರು ಅಲ್ಲಿ ಕೇಳಿದ್ದೆ ನಮ್ಮ ಬಸಯ್ಯ ಮುತ್ಯಾರು ಸೂರ್ಯನ ಮಾಡ್ಕೋತಾರ ಬಂದೀನಿ ಅದಕ್ಕೆ ನೀನು ಮಾಡ್ಕೋಬೇಕಂತ ಮಾಡೀನಿ ಸೂರ್ಯ ಹೇಳ್ದ ನಾ ಎಲ್ಲ ಕರೆಕ್ಟ್ ಭಾರಿ ಸೂರ್ಯದೀನಿ ಎಷ್ಟೋ ಲಕ್ಷ ಕಿಲೋಮೀಟರ್ ದೂರದೀನಿ ಅಲ್ಲಿದ್ದೆ ಇಲ್ಲಿಗೆ ಕಾಲಾಗ್ಯದ ಜನ ನೀನು ಆ ಬಲ್ಯಕ್ಕೆ ಬಂದು ಸುಟ್ಕೊಂಡು ಹೋಗ್ತೇವ ನನಗಿಂತ ಸಮಾಧಾನ ಸೂರ್ಯ ಕಾಂಡವನ ಚಂದ್ರಮ್ಮ ಮಾಡ್ಕೊಂಡ ಚಂದ್ರಮ್ಮ ಬಳಿ ಬಂದ್ವಿ ಚಂದ್ರಾಮ ಹೇಳ್ದ ಸೂರ್ಯನ ಬಳಿ ಹೋಗಿದ್ದೆಪ್ಪ ನಿನ್ನ ಬಳಿ ಕಳಿಸ್ಯಾರ ಅದಕ್ಕೆ ನಾನು ಮಾಡ್ಕೋಬೇಕಂತ ಮಾಡಿ ಭಾರಿ ಸೂರ್ಯ ಇದೆ ನಾಳೆ ಸೂರ್ಯ ಸಮಾಧಾನಕರೇ ನನಗಿಂತ ಸೂರ್ಯನ ಅಂದ ಚಂದ್ರಮ್ಮ ಯಾರು ಮೋಡ ಅಂತಲ್ಲ ಸದ್ ಕತ್ತಾಗ್ಯದಲ್ಲ ಇದು ಮೋಡ ಚಂದ್ರ ಕಾಣ್ತಂದ್ರೆ ಸದ್ಯ ಮೋಡೇ ಕಾಣಲ್ಲ ಅದಕ್ಕೆ ಈ ಮೋಡ ಬತ್ತು ಅಂದ್ರೆ ನಾನು ಮುಚ್ಕೊಳ್ಳೋದು ನನಗಿಂತ ಸೂರ್ಯ ಮೋಡದ ಮೋಡನ್ನು ಮಾಡ್ಕೊ ಅಂತ ಮೋಡನ ಬಳಿ ಬಂದಕ್ಕೆ ಮೋಡ ಹೇಳಿದ್ದು ಸೂರ್ಯನ ಬಳಿ ಹೋಗಿದ್ದೆ ಚಂದ್ರನ ಬಳಿ ಹೋಗಿದ್ದೆ ನಾನು ನೀ ಸೂರ್ಯ ಹೇಳ್ಯಾರ ಅವ್ರಿಬ್ಬರಿಗಿಂತ ನೀನು ಮಾಡ್ಕೋಬೇಕಂತ ಮಾಡೀನಿ ಅವ್ರಿಬ್ಬರಿಗಿಂತ ಸೂರ್ಯ ಕರೆ ನಾನು ನನಗಿಂತ ಸೂರ್ಯ ಒಬ್ಬ ಅಂತದ್ದು ಮೋಡ ಯಾರು ಅನ್ನೋದಕ್ಕೆ ಗಾಳಿ ಅಂತ ಮೋಡ ಗಾಳಿ ಬಿಟ್ಟು ನಾ ಕೈ ಬಿಡ್ತೀನಿ ನನಗಿಂತ ಸೂರ್ಯ ಗಾಳಿ ಗಾಳಿ ಮಾಡ್ಕೊಳ್ಳೋದ ಗಾಳಿ ಬಳಿ ಬಂದ್ರೆ ಇದು ತಿಳ್ಕೋತಾರ ಗಾಳಿ ಅಂತೂ ಚಂದ್ರ ಬಳಿ ಹೋಗಿ ಹೇಳಲಿಕ್ಕೆ ಸೂರ್ಯನ ಬಳಿ ಹೋಗಿದ್ದೆ ಚಂದ್ರ ಬಳಿ ಹೋಗಿದ್ದೆ ಮೋಡದ ಬಳಿ ಹೋಗಿದ್ದೆ ಇಷ್ಟು ಮಂದಿಗಿಂತ ಸೂರ್ಯ ಅಂತ ನೀನು ಮಾಡ್ಕೋಬೇಕಂತ ಮಾಡಿ ನಾ ಎಲ್ಲ ಎಲ್ಲರಿಗಿಂತ ಸೂರ್ಯ ಕಡೆ ನನಗೆ ನಾ ಬಿಟ್ಟನೆ ಅಂದ್ರೆ ಯಾರು ಕಾಲ ಕಡೆ ನನಗಿಂತ ಸೂರ್ಯಪ್ಪ ಅಂತ ಗಾಳಿ ಯಾರು ಊಟ ಹೊಟ್ಟೆಗಳಲ್ಲ ಎಟ್ಟು ಬೀಳ್ತದ ಅವೆಲ್ಲ ಗುಡ್ಡು ಮಾಡ್ಕೋಗಂತ ಬಂದಡಿಗೆ ಗುಡ್ಡಕ್ಕೆ ಬಂದು ಗುಡ್ಡು ಕೇಳಿ ಎಲ್ಲ ಇತಿಹಾಸ ಹೇಳಿದ್ರು ಗುಡ್ಡು ಕೇಳಿ ಹಿಂಗ್ರಿ ನಾ ಹಿಂಗೆ ತಿರುಗಿ ಬಂದೀನಿ ನೀನು ಮಾಡ್ಕೋಬೇಕಂತ ಮಾಡೀನಿ ನಾ ಎಲ್ಲ ಎಲ್ಲರಿಗಿಂತ ಸೂರ್ಯ ಕರೆ ನಾ ಏನು ಭೂಕಂಪ ಹೇಳೋ ಮನುಷ್ಯ ಅಲ್ಲ ನನಗಿಂತ ಸೂರ್ಯನಪ್ಪ ಅಂದ ಯಾರು ಅಂದಕಿ ಏನು ತಿರುಗಿ ಬರ್ತು ಯಾರು ಹೊಂದು ನಾನು ತೆಲಿಮ್ಯಾಗ ಹೋಗೋ ನಿನಗೆ ಕುಂತಾನ ಅವನು ಕೇಳೋದು ಹಬ್ಬಿದ್ದಕ್ಕೆ ಪೂರ್ತಿ ಮ್ಯಾಲ ಹೋಗು ಗುಡ್ಡ ಕಡಿತಿದ್ದ ಗುಡ್ಡ ಕಡಿತಿದ್ದ ಹೋಗಿ ನೋಡಿದ್ಲ ಗಂಡ ಇದ್ದಾವ ಹೊಟ್ಟೋಗಿದ್ದಾವ ಗಂಡ ಗುಡ್ಡ ಕಡಿತಿದ್ದಾವ ದಿನ ನೋಡಿದ್ಲು ಗುಡ್ಡ ಸಿಗುತ್ತಿದ್ದ ಯಪ್ಪ ಎಷ್ಟು ತಿರುಗಿ ನಾವು ಯಪ್ಪ ಹಿಡ್ತಾನ ತಿರುಗಿ ಬಂದೆ ನೀನು ನನಗೆ ಶ್ರೇಷ್ಠ ಆದಲ್ಲ ಅಂತಂದು ಹಂಗ ಹೇಮರೆಡ್ಡಿ ಮಲ್ಲಮ್ಮ ನನ್ನ ಗಂಡನೇ ಶ್ರೇಷ್ಠ ಅಂದು ಹಂಗ ನೀವು ಸಾವಿರ ಗ್ರಾಮಗಳು ನಮ್ಮ ನಾಡಿಗೆ ಮುತ್ತೇನೆ ನಮಗೆ ಸೂಡು ಗಂಡ ಅಂತಂದ್ರ ಇವತ್ತಿಗೆ ಇತಿಹಾಸ ಕಾರ್ಯಕ್ರಮ ಆದಕ್ಕ ಅವನೇ ನಮಗೆ ಗಂಡ ಅಂದ ಗಂಡ ಅಂದ್ರೆ ಎದಕ್ಕಂತಾರ ನಾವು ತಾಳಿ ಕಟ್ಟಿದ ಗಂಡ ಮೋಹದ ಗಂಡವ ನಡವರಕ್ಕೆ ಹೋಗೋದು ಮೋಹದ ಗಂಡ ಕಡ್ಕೊಳ್ಳೋ ಮಡ್ಯಪ್ಪ ಅಂತಾರ ನನ್ನೊಳಗ ನಾ ತಿಳ್ಕೊಂಡೆ ಬೇಕಾದ ಗಂಡನ ಮಾಡ್ಕೊಂಡೆ ಬೇಕಾದ ಗಂಡ ಅಂದ್ರೆ ಗುರುವಿನ ಯಾರು ಶ್ರೇಷ್ಠವಾದ ಗುರು ತಿಳ್ಕೊಂಡು ಯಾರು ಮಾಡ್ಕೋತಲ್ಲ ಅವ ನಿಜವಾದ ಗಂಡ ಆಗಿ ಉಳಿತಾನ ಎಂತರ ಐತೆ ಅಂದ್ರೆ ನೀವು ಕುಣ್ಯಾಗ ಮಣ್ಣಾಗಿ ಮಣ್ಣು ಹೋದ್ರ ಸಹಿತ ಒಳಗ ಲಿಂಗ ಸಹಿತ ನಿಮಗೆ ಬರ್ತದ ಒಳ್ಳೆ ಪುಣ್ಯತಿಥಿ ಆದ ಕಾರಣ ಯಾರು ಅಂದ್ರ ರಾಜೇಂದ್ರ ಒಡೆಯರ್ ಗಂಡ ಅಂತ ಗಂಡನ ಮಾಡಿಕೊಂಡ್ರ ನಮಗೆ ಯಾವ ಗಂಡನು ಬ್ಯಾಡ ಅಂತ ಹೇಳುತ್ತ ಒಂದು ವಿಷಯ ಹೇಳ್ಬೇಕಂದ್ರೆ ಇನ್ನೊಂದು ನನ್ನ ಕಳಕಳಿ ವೈಯಕ್ತಿಕ ಹೇಮರೆಡ್ಡಿ ಮಲ್ಲಮ್ಮನ ಗುಡಿ ಈ ಊರು ನೋಡಿಬಿಟ್ರ ಹೇಮರೆಡ್ಡಿ ಮಲ್ಲಮ್ಮನ ಗುಡಿ ಆಗ್ಬೇಕಂತ ಆಸೆ ಅದ ಈಗಾಗಲೇ ಸನ್ನಿಧರು ಆಶೀರ್ವಾದ ಮಾಡಿದ್ದನು ಅದ ನನಗೆ ಗೊತ್ತು ಅದ ಇದೇ ನಾವಿಗಪ್ಪ ಹೇಳಿನಿ ಅಪ್ಪರೇ ಹೇಮರೆಡ್ಡಿ ಮಲ್ಲಮ್ಮನ ಈ ಊರಾಗ ಗುಡಿ ಆಗ್ಬೇಕಂದ್ರ ನಮ್ದು ಜೋಳಿಗೆ ಅದ ನಿನ್ ಹಿಂದ ಇಬ್ರು ಕಲ್ತು ಜೋಳಿಗೆ ಹಾಕಮು ಸಾರೋಡಿ ಗ್ರಾಮದವ್ರನ್ನ ತಗೊಂಡು ಸಾರೋಡಿ ಗ್ರಾಮ ಅಲ್ಲ ಸುತ್ತಮುತ್ತ ಊರೊಳಗ ಎಲ್ಲ ಊರೊಳಗ ಒಂದು ತಿಂಗಳು ಅಡ್ಡಾಡಿ ಮುಂದಿನ ವರ್ಷದೊಳಗೆ ಹೇಮರೆಡ್ಡಿ ಮಲ್ಲಮ್ಮನ ಗುಡಿ ಒಳಗೆ ಪುರಾಣ ಆಗಬೇಕು ಇದು ನನ್ನ ಆಸೆ ಆದ್ರೆ ಮಾತಾಡಲೇಗಾರಕ್ಕೆ ಇದೆ ಯಾಯ್ತಪ್ಪ ಯಾಕಲ್ಲ ಏನಂತ ತೀರ್ಮಾನ ಅಂತಂದ್ರು ಅಂತ ಗುರು ನಿಮ್ಗೆ ಯಾವತ್ತೂ ಸಿಗಲ್ಲ ನಮಗ ನಿಮ್ಮ ಸಿಕ್ಕಿದ್ದಿ ಭಾಗ್ಯ ಅಂತ ಹೇಳಿ ಎರಡು ಮಾತುಗಳ ವಿರಾಮ ಕೊಡ್ತೀನಿ. ಸತ್ಯಂ ಶಿವಂ ಸುಂದರ.